ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಃ ಓಂ ಕಲ್ಯಾಣಾರ್ಬುದಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀಯಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. 2025ನೇ ಇಸವಿ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಗೋಚಾರದಲ್ಲಿ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಈ ಗೋಚಾರದಲ್ಲಿ ಗ್ರಹಗಳ ಸಂಚಾರವನ್ನು ಮೊದಲು ತಿಳಿಯೋಣ. ಕುಂಭರಾಶಿಯವರಿಗೆ ಆ ಕುಂಭರಾಶಿಯಲ್ಲೇ ರಾಹು ಪ್ರವೇಶವನ್ನು ಮಾಡಿದ್ದಾನೆ, ದ್ವಿತೀಯದಲ್ಲಿ ಶನಿ ಪ್ರವೇಶ ಮಾಡಿದ್ದಾನೆ, ತೃತೀಯದಲ್ಲಿ ಶುಕ್ರ ಪ್ರವೇಶ ಮಾಡಿದ್ದಾನೆ, ಮತ್ತು ಚತುರ್ಥದಲ್ಲಿ ರವಿ, ಪಂಚಮದಲ್ಲಿ ಬುಧ ಗುರು ಮತ್ತು ಸಪ್ತಮದಲ್ಲಿ ಕುಜಾಕ್ಕೆ ಸಂಚಾರವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಗೋಚಾರದಲ್ಲಿ ಈ ಗ್ರಹಗಳ ಸಂಚಾರದಿಂದ ಕುಂಭರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಈ ಕುಂಭರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಬಹಳ ಶುಭ ಫಲವು ಕಾಯ್ತಾ ಇದೆ. ಬಹಳ ಶುಭ ಫಲವನ್ನು ನೋಡ್ತೀರಿ. ಒಳ್ಳೊಳ್ಳೆ ಉನ್ನತವಾದ ವಿದ್ಯೆಯನ್ನು ಸಂಪಾದನೆ ಮಾಡ್ಕೊತೀರಿ ಮತ್ತು ಪ್ರಯತ್ನ ಮಾಡಿದ್ರೆ ಸಫಲವನ್ನು ಹಾಕ್ತೀರಿ. ಭೂಮಿ, ಮನೆ, ಜಮೀನುಗಳು ಅನುಕೂಲವಾಗುವಂಥ ಭಾಗ್ಯ ಭಾಳ ಚೆನ್ನಾಗಿದೆ, ಭಾಳ ಅನುಕೂಲವಾಗ್ತದೆ. ಹಾಗೂ ವಿಶೇಷವಾಗಿ ಬಾರಿಗೆ ಅಂದರೆ ತನ್ನ ಪತ್ನಿಯಿಂದ ವಿಶಿಷ್ಟವಾದ ಲಾಭಗಳಾಗ್ತದೆ, ಪ್ರಯಾಣಗಳಾಗ್ತದೆ, ಧರ್ಮ ಕಾರ್ಯಗಳು ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ. ನಿಮ್ಮ ಹೆಂಡತಿಯಿಂದ ಅನುಕೂಲಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಉದ್ಯೋಗದಲ್ಲಿ ಪ್ರಗತಿ ಭಾಳ ಚೆನ್ನಾಗಿರ್ತದೆ ಮತ್ತು ಉದ್ಯೋಗದಲ್ಲಿ ಬಡ್ತಿಗಳಾಗುವಂತಹದ್ದು, ಪತ್ನಿ ಪುತ್ರರು ಶ್ರೀಮಂತರಾಗುವಂಥ ಯೋಗ. ನೋಡಿ, ಕುಂಭರಾಶಿಯವರಿಗೆ ಗಂಡ ಹೆಂಡತಿ ಮಕ್ಕಳು ಜೀವನವನ್ನು ಅತಿ ಶ್ರೀಮಂತೆಯಿಂದ ಬಾಳಬಹುದು. ನೋಡಿ, ಜನ್ಮದಲ್ಲಿ ರಾಹು ಇದ್ದರು ತಿಳ್ಕೊಳ್ಳಿ, ಗುರುಫಲ ಹೆಂಗಿರುತ್ತೆ ಅನ್ನೋದು. ಗುರು ಬಂದ ಅಂದರೆ ನೀವು ಈ ವಿಚಾರ ಮಾಡೋಕ್ಕೆ ಆಗಲ್ಲ, ಅಷ್ಟು ಫಲ. ಮತ್ತು ವಿಶೇಷವಾಗಿ ಗುರು ಬುಧ ಸಂಯೋಗ ಫಲ ಎಲ್ಲ ಒಳ್ಳೆ ಫಲವನ್ನು ಕೊಡ್ತಾ ಇದ್ದಾನೆ. ಮತ್ತು ಧೈರ್ಯದಿಂದ ಎಲ್ಲವನ್ನು ಎದುರಿಸುವಂಥ ಶಕ್ತಿ ಕೊಡ್ತಾನೆ. ಪತ್ನಿಯು ವಿಶಿಷ್ಟವಾಗಿ ಅದೃಷ್ಟವಂತಳಾಗಿರ್ತಾಳೆ ನಿಮ್ಮ ಪತ್ನಿಯರು. ಮತ್ತು 7ರಲ್ಲಿ ಕುಜ ಇರೋದ್ರಿಂದ ಭೂಮಿ ಆಸ್ತಿಗಳ ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ವಿದ್ಯಾವಂತನಾದ ಬುದ್ಧಿವಂತಳಾದ ಕನ್ಯೆ ಅಥವಾ ವಧುವರ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಮದುವೆಗೆ. ಮತ್ತು ಉತ್ತಮವಾಗಿ ದುಡಿಯುವಂಥ ವ್ಯಕ್ತಿ ಮತ್ತು ಉತ್ತಮ ಕುಲ ಇವೆಲ್ಲ ಸಿಗುವಂತಹದ್ದು ವಧುವರ ಬೇಕು, ವಿವಾಹಕ್ಕೆ ಸಿಗ್ತಾರೆ. ಹಾಗಾಗಿ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ತಿಂಗಳಲ್ಲಿ ನೀವು. ಆದರೆ ನಿಮ್ಮ ಮುಂಗೋಪ ಮಾಡೋಕ್ಕೆ ಹೋಗಬೇಡಿ. ಮುಂಗೋಪ, ಹಠಮಾರ್ತನ, ಯಾರಿಗೂ ತಲೆ ಬಗ್ಗೋದಿಲ್ಲ, ಇದು ನಿಮ್ಗೆ ಆಗ್ತದೆ. ಸ್ವಲ್ಪ ಬಿಡಬೇಕು, ಈ ಥರ ಮಾಡೋಕ್ಕೆ ಹೋಗಬೇಡಿ ಕುಂಭರಾಶಿಯವರು. ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿ ಸಂಪಾದನೆ ಹೆಚ್ಚಾಗಿರ್ತದೆ, ಅಧಿಕವಾಗಿ ಬರ್ತದೆ. ಆದರೆ ಅಹಂಭಾವ ಜಾಸ್ತಿ ನಿಮಗೆ ಕುಂಭರಾಶಿಯವರಿಗೆ. ದರ್ಪದಿಂದ ಕೂಡಿ ಎಲ್ಲರಿಗೂ ಕೆಟ್ಟವರ ಕಾಣ್ತೀರಿ ನೀವು. ಆ ಕೆಟ್ಟದನ್ನೇ ಕಾಣ್ತದೆ ಎಲ್ರಿಗೂ. ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಹಾಗೂ ಅಪಾಯಗಳು ಹೆಚ್ಚು. ನಂಬಿಕೆ ದ್ರೋಹ ಮಾಡಕ್ಕೆ ಬಿಡ್ತಾರೆ ನಿಮಗೆಲ್ಲರಿಗೂ. ರಾಹು ಜನ್ಮ ಕೂತಿರ್ತಾನೆ ನಿಮ್ಮಲ್ಲೇ, ನಿಮಗೆ ಬೆಂತಟ್ಟಿ ನಿಮಗೇ ಮೋಸ ಮಾಡೋದು ಇದ್ದಾರೆ. ಹಾಗಾಗಿ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಮತ್ತು ಉದ್ಯೋಗದಲ್ಲಿ ಉತ್ತಮ ಗೌರವಗಳು, ಕೀರ್ತಿಗಳು ಪ್ರಾರಂಭವಾಗ್ತದೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಳ್ತದೆ, ಹುಷಾರಾಗಿರಬೇಕು. ಕುಟುಂಬದಲ್ಲಿ ಆಂತರಿಕ ಕಲೆಗಳಾಗ್ತದೆ. ಮನೆಯೊಳಗೆ ಸ್ವಲ್ಪ ಯಾರ್ದೋ ಮಾತಿಗೆ ಏನೋ ಮಾತಾಡಿ ಏನೋ ಜಗಳ ಮಾಡ್ಕೊತೀರಿ. ಅದರಿಂದ ಕೂತು ಶಾಂತತೆಯಿಂದ ಮಾತಾಡಿ. ವ್ಯಾಪಾರಿಗಳಿಗೆ ಹಾಗೂ ವ್ಯಾಪಾರಸ್ಥರಿಗೆ ವಿಶೇಷ ಧನಲಾಭಗಳಾಗುವಂಥ ಯೋಗ ಕುಂಭರಾಶಿಯವರು. ಮನೆಯಲ್ಲಿ ಶುಭ ಕಾರ್ಯಗಳು ನಡೀತದೆ. ಹಾಗೂ ನಿಮ್ಮ ಮಕ್ಕಳ ಆರೋಗ್ಯ ಸ್ವಲ್ಪ ಎಚ್ಚರವಾಗಿರಬೇಕಾದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಮಕ್ಕಳಿಗೆ ಏರುಪೇರಾಗುವಂಥ ಚಾನ್ಸಸ್ ಇರ್ತದೆ. ಬುಧನ ಅನುಗ್ರಹ ಚೆನ್ನಾಗಿದೆ ನಿಮಗೆ ಜಾತಕ ಪ್ರಕಾರ. ಸೊ ಬುಧ ಬಂದು ಜಾತಕ ಪ್ರಕಾರ ನಿಮಗೆ 5ನೇ ಮನೆ ಸಂಚಾರ ಮಾಡೋದ್ರಿಂದ ನಾನಾ ರೀತಿಯಲ್ಲಿ ಹಣ ಸಂಗ್ರಹಣೆ ಮಾಡ್ತೀರಿ. ಫೈನಾನ್ಸ್ ಮಿನಿಸ್ಟರ್ ಅವನು. ದುಡ್ಡು ಕಾಸಿಗೆಲ್ಲ ಬುಧ ಅಧಿಪತಿ, ಹುಡುಕೊಂಬಂದು ಕೊಡ್ತಾನೆ. ಗುರು ಬೇರೆ ಸಂಯೋಗ ಆಗಿರ್ತಾನೆ. ಇಮ್ಯಾಜ್ ಮಾಡೋಕ್ಕಾಗೋದಿಲ್ಲ, ಅಷ್ಟು ಹಣವನ್ನು ಸಂಪಾದನೆ ಮಾಡ್ಕೊಳ್ಳೋಂಥ ಯೋಗ ಶುರುವಾಗಿದೆ ನಿಮಗೆ. ನಿಮ್ಮ ಜೀವನವನ್ನು ಮೇಲುಮಟ್ಟಕ್ಕೆ ಹೈಯೆಸ್ಟ್ ಲೆವೆಲ್ ಮರಿಬೋದು, ಹೈಯೆಸ್ಟ್ ಲೆವೆಲ್ ಬರ್ಬೋದು. ನೀವೆಲ್ಲ ನಿಮ್ಮ ಕುಟುಂಬವನ್ನು ದೇವರು ಕೊಡ್ತಾನೆ. ಕೊಡುವಂತಹ ದುಡ್ಡನ್ನು ಕಣ್ಣು ಗೊತ್ಕೊಂಡು ಬದುಕ್ರಿ. ಅಹಂಭಾವ ಮಾಡೋಕ್ಕೆ ಹೋಗಬೇಡಿ. ಆದರೆ ಮಿತ್ರರಿಂದ ಮೋಸಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾವ ಮತ್ತು ತೊಂದರೆನೂ ಕೊಡ್ತಾರೆ. ನಿಮ್ಮ ಸಹಾಯ ಅಂತ ತೊಂದರೆಗಳು ಕೊಡ್ತಾರೆ. ಮತ್ತು ತಾಯಿಯ ಆಸ್ತಿ ಸಿಗುವಂಥ ಯೋಗ ಚೆನ್ನಾಗಿದೆ. ಮತ್ತು ಹೊಸ ಉದ್ಯೋಗಗಳು ಮತ್ತು ಹೊರದೇಶಕ್ಕೆ ಹೋಗುವಂತಹ ಯೋಗ ಭಾಳ ಚೆನ್ನಾಗಿದೆ ಕುಂಭರಾಶಿಯವರಿಗೆ. ಮತ್ತು ನಿಮ್ಮ ಗುರು ಹಿರಿಯರ ದರ್ಶನವನ್ನು ಮಾಡ್ತೀರಿ. ಆ ದರ್ಶನದಿಂದಲೂ ಸಹ ನಿಮಗೆ ಲಾಭ ಮತ್ತು ಅನುಗ್ರಹವಾಗ್ತದೆ. ಧಾರ್ಮಿಕ ಮೂಲಕ ಧನಲಾಭಗಳಾಗುವಂಥ ಚಾನ್ಸಸ್. ಧಾರ್ಮಿಕ ಕೆಲಸಗಳಲ್ಲಿಯೂ ಧನಲಾಭಗಳಾಗ್ತದೆ ನಿಮಗೆ.
ಮತ್ತು ಕಲಾಭಿಮಾನಿಗಳು ಯಾರಿದ್ದೀರಿ ಹಾಗೂ ಕಲೆಯಲ್ಲಿ ಯಾರು ಜೀವನ ನಡೆಸ್ತಾ ಇದ್ದೀರಿ, ಫಿಲಿಮ್ ಸಂಬಂಧಪಟ್ಟಿದ್ದು ಸಂಗೀತ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾರಿದ್ದೀರಿ ಅವರೆಲ್ಲರಿಗೂ ವಿಶಿಷ್ಟವಾದ ಅವಕಾಶಗಳು, ಗೌರವ ಧನಗಳು, ಧನಲಾಭಗಳಾಗುವಂತೆ ಚೆನ್ನಾಗಿದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಯಾಕೆಂದರೆ ಶುಕ್ರ ಚೆನ್ನಾಗಿರಬೇಕು. ಶುಕ್ರ ಬಂದು ಸ್ನೇಹಿತ ನಿಮ್ಮ ಜಾತಕ್ಕೆ, ಆಗ ಒಳ್ಳೆ ಫಲ ಸಿಗ್ತದೆ. ಚಲನಚಿತ್ರಗಳ ಸಂಪಾದನೆ ಮಾಡಿದ್ರೆ, ಸಂಗೀತ ಹೇಳುವಂತಹವರಿಗೆ, ಆ್ಯಕ್ಟ್ರ್ಗಳಿಗೆ ಎಲ್ಲರಿಗೂ ಒಳ್ಳೆ ಫಲ ಚೆನ್ನಾಗಿದೆ. ಮತ್ತು ವಿಶೇಷ ಪ್ರಯಾಣ ಮಾಡ್ತೀರಾ, ಸುಮ್ಮನೆ ಪ್ರಯಾಣ ಮಾಡಿ ಅಲ್ಲೂ ಸಹ ಒಂದು ವ್ಯಾಪಾರ ಮಾಡ್ಕೊಂಬರ್ತೀರಿ. ಆ ವ್ಯಾಪಾರದಲ್ಲೂ ಧನಲಾಭಗಳಾಗ್ತದೆ ಕುಂಭರಾಶಿಯವರು. ಮತ್ತು ಸ್ತ್ರೀ ಮೂಲಕ ಆಸ್ತಿಗಳು ಲಭ್ಯವಾಗುವಂಥ ಚಾನ್ಸ್ ಚೆನ್ನಾಗಿದೆ. ಮತ್ತು ಶನಿಯಿಂದ ವಿಶೇಷ ಸಂಪಾದನೆ ಮಾಡಿ ಎಲ್ಲವನ್ನು ಕಳೆದ ಶನಿ ಚೆನ್ನಾಗಿದ್ದಾನೆ, ದ್ವಿತೀಯ ಶನಿ ಇದ್ದಾನೆ. ಬರುವಂಥ ಹಣವನ್ನು ಸರಿಯಾದ ರೀತಿಯಲ್ಲಿ ಸೇವ್ ಮಾಡಿಕೊಂಡ್ರೆ ಅನುಕೂಲ. ದುಂದು ವೆಚ್ಚ ಮಾಡಿ ಹೀಗೆ ಮಾಡ್ತೀನಿ ಅಂದರೆ ಕಳ್ಕೊತೀರಾ. ಕಾರಣ ದ್ವಿತೀಯ ಶನಿ. ಬರುವಂತಹದನ್ನು ಎತ್ತಿಟ್ಕೊಂಡು ನಿಮ್ಮ ನಾಳೆ ಜೀವನಕ್ಕೆ ಏನು ಬೇಕೋ, ನಿಮ್ಮ ಸಂಸಾರಕ್ಕೆ ಏನು ಬೇಕೋ ಅಂಥದಕ್ಕೆ ಮಾಡ್ಕೊಳ್ಳಿ. ಅದು ಬಿಟ್ಟು ಕಳಿಯೋಕ್ಕೆ ಹೋಗಬೇಡಿ. ಕೆಲವು ಸಲ ಅನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡೋಕ್ಕೆ ಹೋಗ್ತೀರಿ, ಇದು ಭಾಳ ಕಷ್ಟ ಆಗ್ತದೆ. ಹುಷಾರಾಗಿರ್ರಿ. ಅಂದ್ಕೊಳ್ಳೋದಿಲ್ಲ, ರಾಹು ಜನ್ಮಕ್ಕೆ ಹೋದಿರ್ತಾನೆ, ಎಲ್ಲೋ ಹೋಗಿ ಏನೋ ಕೆಟ್ಟ ಸಂಪಾದನೆ ಮಾಡೋಕ್ಕೆ ಹೋಗ್ತೀರಾ. ಇದರಿಂದ ಮುಂದೆ ಭಾಳ ಜೀವನವನ್ನು ಕೆಟ್ಟ ಅನುಭವಿಸ್ತೀರಿ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ಮತ್ತು ನೀವು ಕೊಟ್ಟಂಥ ಹಣ ಯಾವುದೂ ವಾಪಸ್ ಬರೋದಿಲ್ಲ. ಇವಾಗ ಯಾರಿಗೂ ಕೊಡೋಕ್ಕೆ ಹೋಗೋದು ಬೇಡ. ಮತ್ತು ಶರೀರದಲ್ಲಿ ನಿಮಗೆ ಆಗಾಗ ನರ ದೌರ್ಬಲ್ಯಗಳಾಗ್ತದೆ. ಶರೀರದಲ್ಲಿ ನರಕ್ಕೆ ಸಂಬಂಧಪಟ್ಟ ರೋಗಗಳು ಉತ್ಪತ್ತಿ ಆಗ್ತದೆ, ಹುಷಾರಾಗಿರಬೇಕು. ಆಸ್ತಿ ವ್ಯವಹಾರ ಮಾಡೋ ಕಾಲದಲ್ಲಿ ಪತ್ರ ವ್ಯವಹಾರಗಳಲ್ಲಿ ತೊಂದರೆಗಳಾಗ್ತದೆ, ನಂಬಿಡ್ತೀರಿ, ಆ ನಂಬಿಕೆ ದೂರ ಆಗಿಬಿಡ್ತದೆ. ಹಾಗಾಗಿ ನೀವು ಏನೇ ಆಸ್ತಿ ಮಾಡಿರಿ, ಏನೇ ಮಾಡಿದ್ರು ಪತ್ರವನ್ನು ಸರಿಯಾದ ವ್ಯಕ್ತಿಗಳಿಗೆ ತೋರಿಸಿ ಸಮ್ಮತವನ್ನು ಮಾಡಿಕೊಂಡು ಆಸ್ತಿ ಮಾಡ್ಕೊಳ್ಳಿ. ಅದು ಬಿಟ್ಟು ನಂಗೆ ಗೊತ್ತು ಇವ್ರ ಫ್ರೆಂಡು ಸ್ನೇಹಿತರು ಬೇಕಾದರು ಅಂತೇಳಿ ಮಾಡಿಕೊಂಡ್ರೆ ಮುಂದೆ ನೋವು ಕಾಯ್ತಾ ಇರ್ತದೆ. ಹಾಗಾಗಿ ಆದಷ್ಟು ಯಾವುದೇ ಒಂದು ಪತ್ರ ವ್ಯವಹಾರ ಮಾಡಬೇಕಾದರೂ 10 ಸಲ ಯೋಚನೆಯನ್ನು ಮಾಡಿ ಮುಂದುವರಿಬೇಕಾಗ್ತದೆ. ನಿಮ್ಮ ಈ ಜೂನ್ ತಿಂಗಳಲ್ಲಿ ಅಭಿವೃದ್ಧಿಗೋಸ್ಕರ ಮತ್ತು ಕಷ್ಟ ಪರಿಹಾರಕ್ಕೆ ವಿಶೇಷವಾಗಿ ಕುಜನ ಆರಾಧನೆಯನ್ನು ಮಾಡ್ಕೋಬೇಕಾಗ್ತದೆ. ಕುಜನ ಆರಾಧನೆಯಿಂದ ಜೀವನದಲ್ಲಿ ಹಣ ಖರ್ಚಾಗೋದು ಕಮ್ಮಿ ಆಗ್ತದೆ, ಋಣಬಾಧೆ ಕಮ್ಮಿ ಆಗ್ತದೆ. ಹಾಗಾಗಿ ಯಾರು ಕುಜನ ಆರಾಧನೆ ಕುಂಭರಾಶಿಯವರು ಮಾಡ್ಕೊತೀರಿ ಅಂಥವ್ರ ಫಲ ಏನು. ಕುಜ ಆರಾಧನೆ ಅಂಗಾರಗಳ ಮಂತ್ರವನ್ನು ಜಪ ಮಾಡುವಂಥದ್ದು, ಅಂಗಾರಕ ಅಷ್ಟೋತ್ತರವನ್ನು ಓದುವಂಥದ್ದು, ಸುಬ್ರಹ್ಮಣ್ಯನ ಪೂಜೆ ಮಾಡುವಂಥದ್ದು, ತೊಗರಿಬೇಳೆ ದಾನ ಕೊಡುವಂತಹದ್ದು ಯಾರು ಮಾಡ್ತೀರಿ, ಯಾವುದೇ ದೇವಸ್ಥಾನಕ್ಕೆ ದಾನ ಕೊಡ್ಬೋದು. ಇಂಥ ಕಡೆ ಕೊಡಬೇಕು ಅಂತೇನಿಲ್ಲ, ಎಲ್ಲನೂ ದಾನ ಕೊಟ್ಕೊಂಬಂಡು ಕೊಟ್ಟಷ್ಟು ನಿಮಗೆ ಋಣಬಾಧೆ ಪರಿಹಾರವಾಗ್ತದೆ, ಕಷ್ಟಗಳ ಪರಿಹಾರವಾಗ್ತದೆ, ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ. ಇದೆಲ್ಲ ಶುಭ ಕಾರ್ಯಗಳಿಗೆ ಕುಜನ ತೊಂದರೆ ಇದೆ. ಹಾಗಾಗಿ ಈ ತಿಂಗಳಲ್ಲಿ ಕುಂಭರಾಶಿಯವರು ಕುಜನ ಆರಾಧನೆಯಿಂದ ಸುಖವನ್ನು ಅನುಭವಿಸ್ಬೋದು. ನಮಸ್ಕಾರಗಳು.